ಓಹೋ, ಸ್ವರ್ಗ ಸ್ವರ್ಗ ಗುರು. ಕೊಪ್ಪದಿಂದ ಬಾಳೆಹೊನ್ನೂರ್ಗೆ ಹೋಗೋ ರೋಟ್ ಇದು ಸ್ನೇಹಿತರೆ. ಏನ್ ಅದ್ಭುತವಾಗಿದೆ ಅಂತಂದ್ರೆ ಮಾತ್ರ ಸಕ್ಕತ್ತಾಗಿದೆ ಗುರು. ಟೀ ಎಸ್ಟೇಟು ನೋಡಿ, ಈ ಕಡೆ ಕಾಫಿ ಎಸ್ಟೇಟು, ಅದ್ರ ಹಿಂದೆಗಡೆನು ಕಾಫಿ ಎಸ್ಟೇಟು. ಚೆನ್ನಾಗಿ ಕಾಣಿಸ್ತಾ ಇದೆ ಗುರು. ಈ ರೋಡೇ ಒಂಥರ ಸೂಪರ್ ಆಗಿದೆ ಸ್ನೇಹಿತರೆ. ನೋಡಿ, ಇವಾಗ ನಾವು ಚಿಕ್ಕಮಂಗ್ಳೂರು ರೂಟ್ ಇದು. ಚಿಕ್ಕಮಂಗ್ಳೂರು ಇಂತು ಹಾಸನ ಸಿಟಿಗೆ ಬಂದೋಗಣಪ್ಪ. ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೆಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಾಯ್ ಬಾಯ್ ಹೇಳ. ಸರಿ ಬಾಯ್ ಬಾಯ್ ಬಾಯ್. ಸರಿ ಬರ್ತೀನಿ. ಓಕೆ, ಯಾವ ಬನ್ನಿ, ನಾವು ಹೋಗ್ಬೇಕಾ? ಬಾಯ್ ಬರ. ಸ್ನೇಹಿತರೆ, ಇವತ್ತು 4ನೇ ದಿನ. ಇವತ್ತು ನಮ್ಮ ನಾಗಮಂಗಲಕ್ಕೆ ಹೊರಡ್ತಾ ಇದ್ದೀನಿ. ಇವರ ಹೊಸ ಮದುವೆ ಗಂಡು ಹೆಣ್ಣು. ಒಂಥರ ಚೆನ್ನಾಗಿತ್ತು ಗುರು. ಎಲ್ಲ ಹುಡುಗರೆಲ್ಲ ಫ್ರೆಂಡ್ಸ್ ಆದ್ರು, ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿತ್ತು ಒಂಥರ. ಇಲ್ಲೇ ಒಂಥರ ಚಂದ. ಬೇರೆ ಊರಿಗೆ ಬಂದು ಎಲ್ಲಾನು ಪರಿಚಯ ಮಾಡ್ಕೊಂಡು ಜನಗಳನ್ನ, ಅವರು ಈ ಫ್ರೆಂಡ್ಲಿ ಆಗಿ ಮಾತಾಡೋದು, ಹುಡುಗರಾಗ್ಲಿ ಅಥವಾ ಮನೆಯವರಾಗ್ಲಿ ಎಲ್ಲ ಕೂಡ ನೀಟಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರು ಗುರು. ಖುಷಿ ಆಯ್ತು. ಸ್ನೇಹಿತರೆ, ಇವಾಗ ನಾನು ಕೊಪ್ಪ ತಾಲೂಕ್ನಲ್ಲಿದ್ದೀನಿ. ಏನಂದ್ರೆ ಗುರು, ತಾಲೂಕ್ ಇದ್ರಲ್ಲೂ ಕೂಡ ಏರ್ಟೆಲ್ ನೆಟ್ವರ್ಕೇ ಸಿಗ್ತಾ ಇಲ್ಲ. ತಾಲೂಕ್ ಲಿಮಿಟ್ಸ್ ಅಲ್ಲೂ ಕೂಡ ಇಲ್ಲೇನಿದು ಜಿಯೋದೇ ಆಟ. ಬಾಳೆಹೊನ್ನೂರು. ಹಾ ಸರಿ. ಇವರು ಬಾಳೆಹೊನ್ನೂರ್ಗೆ ಹೋಗ್ತಾ ಇದಾರ. ನಡೀರಿ, ಅವರಿಂದ ಹೋಗೋಣ. ಸ್ನೇಹಿತರ ನೋಡಿ, ಬಾಳೆಹೊನ್ನೂರ್ಗೆ ಈ ಕಡೆ ಹೋಗಬೇಕು. ಈ ಮಲೆನಾಡು ಗಿಡ್ಡಗಳು ಎಲ್ಲ ಕಡೆನೇ ಇರ್ತಾವ ಗುರು. ಇದೇನು ಅಂತಂದ್ರೆ ಮೇಯಕ್ಕೆ ಬಿಟ್ಬಿಡ್ತಾರಂತೆ ಮಾಮೂಲಿ. ಅವ್ರೇನ್ ಬಂದು ಮೇಯ್ಸ್ಕೊಂಡ್ ಕುತ್ಕೊಳ್ಳಲ್ಲ. ಮೇಯಕ್ ಬಿಟ್ಬಿಡ್ತಾರೆ. ಸಾಯಂಕಾಲ ಆಗ್ತಿದಂಗೆ ಮನೆಗೆ ಅವು ಪಾಡ್ಗವು ಮನೆಗೆ ಹೋಯ್ತಾವಂತೆ. ಈ ಟರ್ನಿಂಗ್ಗಳಲ್ಲಿ ಎಲ್ಲ ಗಿಡಗಳು ಬೆಳ್ಕೊಂಡಿದ್ಯಲ್ಲ, ಸೊ ಒಂಥರ ಬ್ಲೈಂಡ್ ಸ್ಪಾಟ್ ತರ ಆಗೋಗಿದೆ. ಅದು ಕಾಣಿಸೋದೇ ಇಲ್ಲ. ಓಹೋ, ಏನ್ ಗುರು ಇದು, ಫುಲ್ ಒಳ್ಳೆ ಕಾಡ್ ತರ ಬಿಸ್ಲೆ. ಇವಾಗ ನೋಡಿ ಕಾಣಿಸುತ್ತೆ ಬೆಟ್ಟ. ನೋಡಿ ತೂಕನು ಬೆಟ್ಟಗಳ ಸಾಲು. ನಾವು ಮೋಸ್ಟ್ಲಿ ಅಲ್ಲೆಲ್ಲಾದ್ರೂ ಹತ್ತಿ ಇಳಿಬೇಕೇನೋ. ಇನ್ನೂ 25 ಕಿಲೋಮೀಟರ್ ತೋರಿಸ್ತಾ ಇದೆ. ಒಂದು ನದಿ ತರ ಕೂಡ ಹರಿತಾ ಇದೆ. ಓಹೋ, ನೋಡಿ ಇಲ್ಲಿ ಟೀ ಎಸ್ಟೇಟು ಅದ್ಭುತವಾಗಿದೆ. ಸ್ನೇಹಿತರೆ, ಇವಾಗ ನಾನು ಬಾಳೆಹೊನ್ನೂರ್ಗೆ ಹೋಗುವಂಥ ರೋಡಲ್ಲೇ ನೋಡಿ ಈ ಥರ ಟೀ ಎಸ್ಟೇಟ್ ಸಿಗ್ತದೆ. ಸಖತ್ತಾಗಿರೋ ಗುರು, ತುಂಬ ಹಸ್ರಾಗಿ ನೋಡಿ ಮರಗಳೆಲ್ಲ ಹೆಂಗಿದೆ. ಸ್ನೇಹಿತರೆ, ಬಾಳೆಹೊನ್ನೂರು ಇನ್ನೂ ನಮಗೆ 23 ಕಿಲೋಮೀಟರ್ ಇದೆ. ಇಲ್ಲೂ ಅಷ್ಟೇ ತೋರಿಸ್ತಾ ಇದೆಯಾ ನೋಡೋಣ. ಇಲ್ಲೂ ಅಷ್ಟೇ ಕರೆಕ್ಟ್ ಆಗಿ ತೋರಿಸ್ತಾ ಇದೆ. ನೋಡ್ಬೋದು ಈ ಕಡೆ ನಮಗೆ ಟೀ ಎಸ್ಟೇಟು
ಸಖತ್ತಾಗಿದೆ. ಅವಾಗಲೇ ಕಾಫಿ ಎಸ್ಟೇಟ್ ಕೂಡ ಸ್ಟಾರ್ಟ್ ಆಯ್ತು. ಸ್ವಲ್ಪ ದೂರ ಟೀ ಎಸ್ಟೇಟ್ ಇದೆ ಅಷ್ಟ ಅನ್ಕೋತೀನಿ. ಈ ಕಡೆ ಎಲ್ಲ ಮತ್ತೆ ಕಾಫಿ ಎಸ್ಟೇಟ್. ಚೆನ್ನಾಗಿತ್ತು ಒಳ್ಳೆ. ಎಲ್ಲ ಪ್ರತಿಯೊಬ್ರು ಫ್ರೆಂಡ್ಲಿ ಆಗಿದ್ರು. ಅದೇ ಖುಷಿ ಆಗಿದ್ದು. ಏನ್ ಹೈಟ್ ಇದೆ ನೋಡಿ. ನಾನು ವಿಡಿಯೋ ಏನ್ ಮಾಡೋದು ಬೇಡ ಅನ್ಕೊಂಡೆ, ಮುಂದೆ ಎಲ್ಲಾರು ಮಾಡೋದು ಅನ್ಕೊಂಡೆ. ಬಟ್ ವಿಡಿಯೋ ಆನ್ ಮಾಡಿದ್ಕೋ ಸಾರ್ಥಕವಾಯಿತು. ಇಲ್ಲಿ ಮತ್ತೆ ಟೀ ಎಸ್ಟೇಟ್ ಸ್ಟಾರ್ಟ್ ಆಯ್ತು ಗುರು. ಈ ಕಡೆ ನೋಡಿ ಡ್ರಿಪ್ ಇರಿಗೇಷನ್ ನಡೀತಾ ಇದೆ. ಕೆಳಗಡೆ ಇಳಿಯಲ್ಲ, ಕೆಳಗಡೆ ಇಳ್ದಿದ್ರೆ ತೋರಿಸ್ಬೋದಾಯ್ತು. ಅದೆಲ್ಲ ಡ್ರಿಪ್ ಇರಿಗೇಷನ್ ನಡೀತಾ ಇದೆ. ಇಲ್ಲಿಂದ ತೋರಿಸ್ತೀನಿ. ನೋಡಿ ಈ ಕಡೆ ನಮಗೆ ನೋಡಿ ಕಾಫಿ ಎಸ್ಟೇಟು ಫುಲ್ಲು. ಹಂಗೆ ಈ ಕಡೆ ತಿರುಗಿದ್ರೆ ಫುಲ್ಲು ಟೀ ಎಸ್ಟೇಟು. ನೋಡಿ ಫುಲ್ಲು ಟೀ ಎಸ್ಟೇಟ್ ಇದೆ. ಅಲ್ಲೆಲ್ಲ ನೋಡಿ ನೀರು ಹಾಕ್ತಾ ಇದೆ. ಚೆನ್ನಾಗಿ ಕಾಣಿಸ್ತದೆ ಮಾತ್ರ. ಈ ಕಡೆ ನೋಡಿ ಹೆಂಗಿದೆ ಸ್ನೇಹಿತರೆ. ಏನು ಅದ್ಭುತವಾಗಿದೆ ಅಂತಂದ್ರೆ ಮಾತ್ರ ಸಖತ್ತಾಗಿದೆ ಗುರು. ಟೀ ಎಸ್ಟೇಟು ನೋಡಿ, ಈ ಕಡೆ ಕಾಫಿ ಎಸ್ಟೇಟು, ಅದಿಂದ ಕಡೆನೂ ಕಾಫಿ ಎಸ್ಟೇಟು. ಚೆನ್ನಾಗಿ ಕಾಣಿಸ್ತಾ ಇದೆ ಗುರು. ಈ ರೋಡೇ ಒಂಥರ ಸೂಪರ್ ಆಗಿದೆ. ಈ ಮೋಡ ಬೇರೆ ಬಂತ ಇವಾಗ, ಇನ್ನೂ ಅದ್ಭುತ. ಇಲ್ಲಿ ನೋಡಿ ನಂಗೆ ಯಾಕೋ ಇದೇ ಆಗ್ತಾ ಇಲ್ಲ. ಇವನ್ನೆಲ್ಲ ತೋರಿಸ್ತಲೇ ಹೋಗಕ್ಕೆ ಹಂಗೆ ಮನ್ಸಾಗ್ತಾನೆ ಇಲ್ಲ. ನೋಡಿ ಇಲ್ಲಿ ಯಾವ ಥರ ಇದೆ. ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ನಾನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಂಗಂತೂ ಸೂಪರಾಗಿ ಕಾಣಿಸ್ತಾ ಇದೆ ಗುರು ಇಲ್ಲಂತೂ. ಏನು ಮರಗಳು ನೋಡಿ ಎಷ್ಟು ಹೈಟ್ ಇವೆ. ಈ ರೋಡ್ನ ಚೂಸ್ ಮಾಡ್ಕೊಂಡಿದ್ಕೂ ಸಾರ್ಥಕ. ಆ ಥರ ಇದೆ ರೋಡು. ನೀವೇನಾದರೂ ಇನ್ ಕೇಸ್ ಇಲ್ಲಿ ಈ ರೂಟಲ್ಲಿ ಏನಾದರೂ ಪ್ರಯಾಣ ಮಾಡಬೇಕು ಅನ್ನೋ ಸಿಚುಯೇಷನ್ ಬಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೇರೆ ರೂಟ್ನ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೇ ರೂಟಲ್ಲಿ ಬನ್ನಿ. ನೋಡಿ ಇಲ್ಲಿ ಅರ್ಧ ಕಾಫಿ ಅರ್ಧ ಟೀ. ಆ ಕಡೆ ನೋಡಿ, ಆ ಕಡೆ ಟೀ, ಈ ಕಡೆ ಕಾಫಿ. ಇದೆಲ್ಲ ಟೀ ಎಸ್ಟೇಟು, ಟೀ ತೋಟ. ಓ ಓ ಓ ಸ್ನೇಹಿತರೆ, ನಿಜವಾಗ್ಲೂ ಈ ರೋಡ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಕೊಪ್ಪದಿಂದ ಬಾಳೆಹೊನ್ನೂರಿಗೆ ಹೋಗೋ ರೋಡ್ ಇದು. ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ. ಸ್ವರ್ಗ ಗುರು. ಇವಾಗ ಇಷ್ಟು ದಿನ 3 ದಿನ ರೈಡ್ ಮಾಡಿದ್ವಲ್ಲ, ಅದ್ರಲ್ಲಿ ಇದೇ ಒಂಥರ ಡಿಫ್ರೆಂಟ್ ಫುಲ್ಲು. ಮರವಂತೆ ಕೂಡ ಚೆನ್ನಾಗಿತ್ತು, ಬಟ್ ಇದೇ ಏನೋ ಒಂಥರ ಡಿಫ್ರೆಂಟ್ ಗುರು. ನೋಡಿ ಇಲ್ಲಿ. ಓಹೋ, ಸ್ನೇಹಿತರೆ, ಇದೇ ರೀತಿ ಹೆಚ್ಚು ಟ್ರಾವೆಲ್ ವಿಡಿಯೋಗಳು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋ ಮೂಲಕ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ. ಇದೇನಪ್ಪ ಮಾಡೋದು? ಏನು ಆಶ್ಚರ್ಯ ಅಂತಂದ್ರೆ ನೋಡಿ, ಇದು ಕ್ರಾಸಿಂದನೂ ಬಾಳೆಹೊನ್ನೂರಿಗೆ ಹೋಗೋ ರೋಡು ಫುಲ್ಲೂ ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಸ್ವಲ್ಪ ಕಾಡು ಆ ಥರನೇ ಇದೆ. ಇಲ್ಲಿ ಅಲ್ಲಲ್ಲೇ ಒಂದೊಂದು ಚಿಕ್ಕ ಊರುಗಳು ಸಿಗ್ತವೆ. ಬಟ್ ಇಲ್ಲಿ ನೆಟ್ವರ್ಕ್ ಅಂತೂ ಸಖತ್ತಾಗಿದೆ ಗುರು. ಇವಾಗ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಲ್ಲ, ಅಲ್ಲಿ ಮಾಮೂಲಿ ಒಂಥರ ಸಿಟಿ ಥರನೇ ಅಲ್ಲಲ್ಲ. ಸಿಟಿ ಥರ ಅಂದರೆ ಜನರ ಹಳ್ಳಿಗಳು. ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಆ ತಾಲೂಕು ಕೇಂದ್ರದಲ್ಲೂ ಕೂಡ ನೆಟ್ವರ್ಕ್ ಇರಲಿಲ್ಲ. ಬಟ್ ಇಲ್ಲಿ ಬೆಟ್ಟದ ಮೇಲ್ಗಡೆ ಎಲ್ಲೋ ಮೂಲೆಯಲ್ಲಿ ಫುಲ್ಲು, ಇವಾಗ ಈ ರೋಡ್ ಬರ್ತಾ ಇದ್ದೀನಲ್ಲ, ಈ ರೋಡ್ ಫುಲ್ಲು ಉದ್ದಕ್ಕೂ ನೆಟ್ವರ್ಕ್ ಚೆನ್ನಾಗೇ ಇದೆ.
ಏನು ಆಶ್ಚರ್ಯ ನೋಡಿ, ಎಲ್ಲೆಲ್ಲಿ ನೆಟ್ವರ್ಕ್ ಸಿಗುತ್ತೆ ಎಲ್ಲೆಲ್ಲಿ ಸಿಗಲ್ವಾ ಗೊತ್ತೇ ಆಗಲ್ಲ ಗುರು. ಸ್ನೇಹಿತರೆ, ಇವಾಗ ನಾನು ಬಂದಿದ್ದೀನಿ ಬಾಳೆಹೊನ್ನೂರಿಗೆ. ಇವಾಗ ಬಾಳೆಹೊನ್ನೂರಿಂದ ಚಿಕ್ಕಮಂಗ್ಳೂರು ರೋಡ್ ತಗೊಂಡು ಚಿಕ್ಕಮಂಗ್ಳೂರು ರೋಡಿಂದ ನಾಗಮಂಗಲಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಬೇಕು. ನೋಡಿ ಈ ಥರ ಇದೆ ಬಾಳೆಹೊನ್ನೂರು. ಸ್ನೇಹಿತರೆ ನೋಡಿ, ಇವಾಗ ನಾವು ಚಿಕ್ಕಮಂಗ್ಳೂರು ರೂಟ್ ಇದು. ಚಿಕ್ಕಮಂಗ್ಳೂರ್ಗೆ ಹೋಗ್ಬೋದು, ಆಲ್ದೂರ್ಗೆ ಹೋಗ್ಬೋದು. ಚಿಕ್ಕಮಗಳೂರು ವಿಭಾಗ ನೋಡಿ, ಉದ್ದಕ್ಕೂ ಕಾಫಿ ತೋಟಗಳು. ಮತ್ತೇನಂದ್ರೆ ಈ ಬಾಳೆಹೊನ್ನೂರ್ಗೆ ಬಂದಲ್ಲ, ಆ ರೋಡನ್ನು ಕೂಡ ಚೆನ್ನಾಗಿತ್ತು. ಬಾಳೆಹೊನ್ನೂರು ಸಿಟಿಲಿ ಸ್ವಲ್ಪ ರೋಡ್ ಚೆನ್ನಾಗಿರಲಿಲ್ಲ. ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ. ಇವಾಗ ಬಾಳೆಹೊನ್ನೂರು ಸಿಟಿ ಬಿಟ್ಟಾದ್ಮೇಲೂ ಕೂಡ ರೋಡ್ ಚೆನ್ನಾಗಿದೆ. ನೋಡೋಣ ಎಷ್ಟು ದೂರ ಚೆನ್ನಾಗಿರ್ತದೆ ಅಂತ. ನಮಗೆ ಇನ್ನು ನಾಗಮಂಗಲ 181 ಕಿಲೋಮೀಟರ್ ಬಾಕಿ ಇದೆ. ಇನ್ನೊಂದು ಕಬ್ಬನ್ ಜ್ಯೂಸ್ ಕುಡಿಯೋದ ಅಂತ ಅಂದ್ಬಿಟ್ಟು ತಿಳಿಸಿದ್ದೀನಿ. ಏನೋ ಅಡಿಕೆ ಮರಗಳು, ಕಾಫಿ ತೋಟಗಳು ಚೆನ್ನಾಗಿದೆ, ಪರಿಸರದ ಮಧ್ಯೆ ಜ್ಯೂಸ್. ಸ್ನೇಹಿತರೆ, ನಾವು ಮಾಗೋಡು ಅನ್ನೋ ಊರ ಹತ್ರ ಇದ್ದೀವಿ. ನೋಡಿ ನನ್ನ ರೈಟ್ ಸೈಡ್ಗೆ ಯಾವ ಥರ ಇದೆ ಫುಲ್ಲು. ನೋಡಿ ಆ ಕಡೆಯಿಂದ ಈ ಕಡೆವರೆಗೂ ಬೆಟ್ಟದ ರೇಂಜ್ ಯಾವ ಥರ ಇದೆ. ನನ್ನ ಎಷ್ಟೊಂದು ಜನ ಕೇಳ್ತಾರೆ, ಬ್ರೋ ಎಂಟರ್ಕಲ್ಲಿ ಅಥವಾ ಸ್ಕೂಟ್ರಲ್ಲಿ ಟ್ರಾವೆಲ್ ಮಾಡ್ತಿರಲ್ಲ ಬ್ರೋ, ಏನು ಅನ್ಸಲ್ವಾ ಅಥವಾ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಆನ್ಸರು, ನಾವು ಅದೇ ಪರ್ಟಿಕ್ಯುಲರ್ ಬೈಕ್ ಬೇಕು ಅಂತ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ರೈಡ್ನ ಅಥವಾ ಟ್ರಾವೆಲ್ನ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಯಾವುದಿರುತ್ತೋ ಅದು, ಇವಾಗ ಎಲ್ಲ ಬೈಕಲ್ಲೂ ಕೂಡ, ಎಲ್ಲ ಸ್ಕೂಟ್ರಲ್ಲೂ ಕೂಡ ಲಿಮಿಟೇಷನ್ ಇದ್ದೇ ಇರುತ್ತೆ. ಅದು NS ಆಗಿರಲಿ, ಡಾಮಿನರ್ ಆಗಿರಲಿ, ಇಲ್ದ ಅಥವಾ ನಮ್ಮ ಸ್ಕೂಟರಲ್ಲಿ ಆಗಿರಲಿ, ಎಲ್ಲದರಲ್ಲೂ ಅದರದ್ದೇ ಆದ ಲಿಮಿಟೇಷನ್ಸ್ ಇರ್ತವೆ. ಸೊ ಆ ಲಿಮಿಟೇಷನ್ನ ತಿಳ್ಕೊಂಡು ಅದಕ್ಕೆ ಏನು ಬೇಕು ಅದನ್ನ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡಬೇಕು. ಇವಾಗ ಎಲ್ಲರೂ ಸೂಪರ್ ಬೈಕ್ನ ತೊಗೊಳಕ್ಕಾಗಲ್ಲ, ಇವಾಗ ಎಲ್ಲರೂ ಹಿಮಾಲಯನ್ ತೊಗೊಳಕ್ಕಾಗಲ್ಲ. ಸೊ ಆದ್ದರಿಂದ ನಮ್ಮ ಹತ್ರ ಯಾವ್ದಿರುತ್ತೋ ಅದರಲ್ಲಿ ಟ್ರಾವೆಲ್ ಮಾಡಿದ್ರೆ ಅದು ನಮಗೂ ಖುಷಿ. ಏನೋ ಬೇರೆ ಬೈಕ್ಗಳಲ್ಲಾದರೆ 1 ಗಂಟೆ, ನಾವು ಇದರಲ್ಲಿ 1.5 ಗಂಟೆ ಟೈಮ್, 1.25 ಗಂಟೆ ಟೈಮಲ್ಲಿ ಹೋಗ್ತೀವಿ. ಅವರು ಇನ್ನೊಂದು ಅರ್ಧ ಗಂಟೆ ಬೇಗ ಹೋಗಿರ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಗುರು. ಟ್ರಾವೆಲ್ ಮಾಡೋದು ಟೈಮ್ ಕವರ್ ಮಾಡೋಕ್ಕಾಗಲ್ಲ. ಟ್ರಾವೆಲ್ ಮಾಡೋದು ಎಕ್ಸ್ಪೀರಿಯನ್ಸ್ಗೆ ಮತ್ತು ಒಂದು ಏನಂತಾರೆ ಮನಃಶಾಂತಿಗೆ. ಸೊ ಆದ್ದರಿಂದ ನಿಮ್ಮ ಹತ್ರ ಯಾವ ಬೈಕ್ ಇರ್ತದೋ, ನಿಮ್ಮ ಹತ್ರ ಯಾವ ಸ್ಕೂಟರ್ ಇರಲಿ, ಬೈಕರ್ ಇರಲಿ, ಟ್ರಾವೆಲ್ ಮಾಡಿ. ಫಸ್ಟ್ ಅದಕ್ಕೆ ಲಿಮಿಟೇಷನ್ ತಿಳ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ನೀವು ಟ್ರಾವೆಲ್ ಮಾಡಿದ್ರೆ ಬೆಸ್ಟ್. ಇದು ನನ್ನ ಉತ್ತರ. ನೀವು ಯಾರಾದರೂ ಮಾಮೂಲಿ ನಮ್ಮಂಗೆ ಸ್ಕೂಟ್ರಲ್ಲಿ ಅಥವಾ ಕಡಿಮೆ CC ಬೈಕಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ. ಈಗ ನಾನು ಆಲ್ದೂರು ಬಿಟ್ಬಿಟ್ಟು ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಇವಾಗ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಿಂದ ಹಾಸನಕ್ಕೆ ಹೋಗೋವಂಥ ಪ್ಲ್ಯಾನು. ಫಸ್ಟ್ ಮ್ಯಾಪಲ್ಲಿ ಇನ್ನೊಂದು ರೋಡ್ ತೋರಿಸ್ತಾಯಿತ್ತು, ಬಟ್ ಅದು ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಲೋಕಲ್ಸ್ಗಳು. ಅದಕ್ಕೆ ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಇದೊಂದು 5-10 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗ್ತದೆ ಚಿಕ್ಕಮಂಗ್ಳೂರಿಂದ ಹೋದರೆ. ಪರವಾಗಿಲ್ಲ, ಬಟ್ ರೋಡ್ ಚೆನ್ನಾಗಿದೆ. ಸ್ನೇಹಿತರೆ, ಇವಾಗ ನಾನು ಚಿಕ್ಕಮಂಗ್ಳೂರಲ್ಲಿದ್ದೀನಿ. ನಮಗೆ ಇಲ್ಲಿಂದ ಹಾಸನ ಇನ್ನು 60 ಕಿಲೋಮೀಟ್ರ್ ಆಗ್ತದೆ. ಸ್ನೇಹಿತರೆ, ಅಂತೂ ಇಂತೂ ಹಾಸನ ಸಿಟಿಗೆ ಬಂದ ಕಣಪ್ಪ. ಇರೋದು 36 ಕಿಲೋಮೀಟ್ರು, ಬಟ್ ರೋಡ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಗೇಟೆಡ್ ಆಗಿದೆ. ಚೆನ್ನಾಗದೆ ಅನಿಸ್ತದೆ, ಬಟ್
ಎಲ್ಲ ಪ್ಯಾಚ್ ರೋಡು ಪ್ಯಾಚ್ ರೋಡು ಪ್ಯಾಚ್ ರೋಡು.